ಮನಸ್ಸಿನಲ್ಲಿ ನೆಮ್ಮದಿ, ಮುಖದಲ್ಲಿ ನಗು. ಹೇಗಿರಬೇಕೆಂದರೆ, ನಮಗೆ ಮೋಸ ಮಾಡಿದವರು ನಮ್ಮನ್ನು ನೋಡಿ ಪಶ್ಚಾತ್ತಾಪ ಪಡುವಂತಿರಬೇಕು. ಒಂದು ವೇಳೆ ಎಲ್ಲರ ಹತ್ತಿರ ಒಳ್ಳೆಯವನಾಗಿದ್ದರೆ ಅವನು ಶಕುನಿನೇ ಆಗಿರಬೇಕು. ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು. ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗಲೇ ನಮಗೆ ತಿಳಿಯುತ್ತದೆ. ಸತ್ತಾಗ 4 ಜನ ಅಳದಿದ್ದರೂ ಪರವಾಗಿಲ್ಲ, ಆದರೆ 4 ಜನ ಸಂಭ್ರಮಿಸಬಾರದು. ಒಳ್ಳೆಯ ವ್ಯಕ್ತಿತ್ವ ಗುಣಗಳು ನಮ್ಮದಾಗಿರಬೇಕು. ಅರಿವಿರದ ಅವರಿವರ ಮಾತಿಗೆ ಅರಿತಿರುವ ನೀನು ಅರಿತರೂ ಅರಿತಿಲ್ಲದವನ ಆಗಿರುವುದೇ ಅರಿವು. ಸ್ವಾರ್ಥ ಸಂಬಂಧಗಳಿಗೆ ಅತಿಯಾಗಿ ಸಿಲುಕಬೇಡಿ. ಅವಶ್ಯಕತೆ ಮುಗಿದ ನಂತರ ನಡು ನೀರಲ್ಲಿ ತೊರೆದು ಹೋಗುವರು. ನಮಗೆ ಎಲ್ಲ ಕಡೆ ಉತ್ತರಿಸುವ ಅಗತ್ಯವಿರುವುದಿಲ್ಲ. ಕೆಲವು ವಿಷಯಗಳನ್ನು ನಾವು ದೇವರಿಗೆ ಬಿಡಬೇಕು. ಏಕೆಂದರೆ ದೇವರು ಉತ್ತರಿಸಿದಾಗ ಇಡೀ ಜಗತ್ತು ಮೌನವಾಗಿ ಕೇಳುತ್ತದೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಜಗತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇರುವುದಿಲ್ಲ. ನಿನ್ನೆಯದನ್ನು ಧ್ಯಾನಿಸಬಲ್ಲೆ, ನಾಳೆಯದನ್ನು ಜ್ಞಾನಿಸಬಲ್ಲೆ, ಇಂದಿನದ್ದು ಮಾತ್ರ ಅನುಭವಿಸಬಲ್ಲೆ. ಅನುಭವಿಸುವುದೇ ಬದುಕು. ಎಲ್ಲವನ್ನೂ ನಕಲು ಮಾಡಬಹುದು, ಆದರೆ ಚರಿತ್ರೆ, ವ್ಯವಹಾರ, ಸಂಸ್ಕಾರ ಹಾಗೂ ಜ್ಞಾನವನ್ನು ನಕಲು ಮಾಡಲು ಸಾಧ್ಯವಿಲ್ಲ.
ಜಗತ್ತಿನ ಅನೇಕ ಸಮಸ್ಯೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಆದರೆ ಜಗತ್ತು ಬೆಳೆಯುವುದು ಮಾತ್ರ ನಿಂತಿಲ್ಲ. ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡೆಯಬೇಕಿತ್ತು ಎಂದು. ಸೋತಾಗಲೇ ಮನದಟ್ಟಾಗುವುದು ಗೆಲುವು ಎಷ್ಟು ಮುಖ್ಯವೆಂದು. ಆಡುವ ಮಾತುಗಳಲ್ಲೆಲ್ಲ ತಪ್ಪು ಹುಡುಕುವವರ ಮುಂದೆ ಎಂದಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ನಿಮ್ಮ ಒಳ್ಳೆಯತನ ನಿಮ್ಮ ಅಂತರಾತ್ಮಕ್ಕೆ ತಿಳಿದರೆ ಸಾಕು. ಯಾರನ್ನು ಮೆಚ್ಚಿಸುವ ಅಗತ್ಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಫೇಸ್ಬುಕ್ ಪೇಜ್ಗೆ ಲೈಕ್ ಹಾಗೂ ಫಾಲೋ ಮಾಡಿ ಮತ್ತು ಜಸ್ಟ್ ಫೋಕಸ್ ಎಂಬ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಸ್ಫೂರ್ತಿಯಾಗಿ. ಇವುಗಳ ಲಿಂಕನ್ನು ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಲಾಗಿದೆ. ಧನ್ಯವಾದಗಳು.